ಪಾಕ್ನಲ್ಲಿ ಯುದ್ಧಕ್ಕಿಲ್ಲ ಮದ್ದು ಗುಂಡು. ಕೇವಲ 96 ಗಂಟೆಯಲ್ಲಿಯೇ ಸೋತು ಶರಣು. ಅಚ್ಚರಿಯಾದ್ರೂ ಇದು ಸತ್ಯ. ಪಾಕಿಸ್ತಾನದ ಪಾಪದ ಕೆಲಸಗಳಿಗೆ ಬೆಲೆ ತೆರುವ ಕಾಲ ಸನ್ನಿಹಿತವಾಗ್ತಾ ಇದೆ. ಇಂತಹ ಸಂದರ್ಭದಲ್ಲೇ ನೆರೆ ರಾಷ್ಟ್ರದ ಹಕೀಕತ್ತು ಜಗತ್ತಿನ ಮುಂದೆ ಬಯಲಾಗಿದೆ. ಅಣ್ವಸ್ತ್ರ ಉಪಯೋಗಿಸ್ತೀವಿ, ಭಾರತವನ್ನೇ ಕಬ್ಜಾ ಮಾಡ್ತೀವಿ ಅಂತೆಲ್ಲ ಹೇಳ್ಕೊಂಡು ತಿರುಗಾಡ್ತಾ ಇರುವ ಪಾಕ್ ಸಂಪೂರ್ಣ ಹಲ್ಲು ಕಿತ್ತ ಹಾವು ಅನ್ನೋದು ಬಹಿರಂಗ ಸತ್ಯ. ಹೌದು, ಪಾಕಿಸ್ತಾನ ಭಾರತದೊಟ್ಟಿಗೆ ಯುದ್ಧಕ್ಕೆ ನಿಂತ್ರೆ ಕೇವಲ 4 ದಿನ ಅಂದ್ರೆ 96 ಗಂಟೆಯಲ್ಲಿ ಮಂಡಿಯೂರಿ ಕೂರ್ಬೇಕಾಗತ್ತೆ. ಇದಕ್ಕೆ ಕಾರಣ ಪಾಕಿಸ್ತಾನದ ಕೋಟಿ ಸಂಪೂರ್ಣ ಖಾಲಿಯಾಗಿದೆ. ಇನ್ನು ಪಾಕ್ನಲ್ಲಿರುವ ಕಾರ್ಖಾನೆಗಳಿಂದ ಹೆಚ್ಚಿನ ಉತ್ಪಾದನೆ ಮಾಡಲು ಆರ್ಥಿಕ ಸಂಕಷ್ಟ ತೊಡಕಾಗ್ತಾ ಇದೆ. ಪಾಕ್ನ ಪ್ರಮುಖ ಅಸ್ತ್ರ M109 ಹೋವಿಲ್ಜರ್ಗಳಿಗೆ 155 mm ಶೆಲ್ಗಳು ಮತ್ತು BM-21 ಸಿಸ್ಟಂಗಳಿಗೆ 122 mm ಕ್ಯಾರೆಟ್ಗಳ ಕೊರತೆ ಅಪಾರವಾಗಿ ಕಾಡ್ತಾ ಇದೆ. ಉಕ್ರೇನ್ಗೆ ಪಾಕ್ 155 mm ಆರ್ಟಿಲರಿಗಳನ್ನು ಪೂರೈಸಿದ್ದೇ ಇದಕ್ಕೆ ಕಾರಣ. ಉಕ್ರೇನ್ಗೆ ಶಸ್ತ್ರಾಸ್ತ್ರ ದಾರಿ ಇರದ ಪಾಕ್. ಟರ್ಕಿ ಇಸ್ರೇಲ್ ಮುಂದೆ ಭಿಕ್ಷೆ ಬೇಡ್ತಾ ಇದೆ ಪಾಕ್. ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಪಾಕಿಸ್ತಾನದಿಂದ ಮದ್ದು ಗುಂಡುಗಳು ಪೂರೈಕೆಯಾಗಿವೆ. ಹೌದು, ಉಕ್ರೇನ್ಗೆ ಪಾಕ್ ತನ್ನೆಲ್ಲ ಯುದ್ಧ ಸಲಕರಣೆಗಳನ್ನ ದಾರಿ ಎರೆದಿದೆ. ಪರಿಣಾಮ ಪಾಕ್ ಶಸ್ತ್ರಾಗಾರ ಬಣಗುಡ್ತಾ ಇದೆ. ಇನ್ನು ಇತ್ತೀಚೆಗಷ್ಟೇ ಪಾಕ್ ಮದ್ದು ಗುಂಡುಗಳ ಪೂರೈಕೆ ವಿಚಾರವಾಗಿ ಉಕ್ರೇನ್, ಇಸ್ರೇಲ್, ಟರ್ಕಿ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿತ್ತು. ಆದರೆ ಈ ದಾಸ್ತಾನು ಪೂರೈಕೆಯಾಗಲು ಇನ್ನೂ ಕೆಲ ವರ್ಷಗಳೇ ಬೇಕಾಗಬಹುದು. ಹಾಗಾಗಿ ಪಾಕ್ ಬಳಿ ಶಸ್ತ್ರಾಸ್ತ್ರಗಳಿದ್ದು ಅವುಗಳೆಲ್ಲ ಮದ್ದು ಗುಂಡುಗಳಿಲ್ಲದೆ ಕೇವಲ ಶೋ ಪೀಸ್ಗಳಾಗಿವೆ. ಭಾರತದ ಬತ್ತಳಿಕೆ ಸೇರಿದ ಅತ್ಯಾಧುನಿಕ ಏರ್ಶಿಪ್. ಭಾರತೀಯ ಸೇನೆಗೆ ನೂರಾನೇ ಬಲ ನೀಡುವಂತಹ ಅಸ್ತ್ರವೊಂದನ್ನ DRDO ಶೋಧಿಸಿದೆ. ಭೂಮಿಯಿಂದ 20 ಕಿಲೋಮೀಟರ್ ಎತ್ತರದಲ್ಲಿ ಶತ್ರುಗಳ ಮೇಲೆ ಹದ್ದಿನ ಕಣ್ಣಿಡುವ ದೈತ್ಯ ಬೇಹುಗಾರಿಕಾ ಬಲೂನ್ ಅನ್ನ DRDO ಮಧ್ಯಪ್ರದೇಶದ ಶಿವಪುರ್ನಲ್ಲಿ ಪ್ರಯೋಗಿಸಿ ಯಶಸ್ಸನ್ನ ಕೂಡ ಕಂಡಿದೆ. ದೀರ್ಘಾವಧಿವರೆಗೂ ಬಾನಲ್ಲೇ ನೆಲೆ ನಿಲ್ಲುವ ಆ ಏರ್ಶಿಪ್ ನಿರಂತರವಾಗಿ ಶತ್ರುಗಳ ಚಲನವಲನಗಳನ್ನು ರವಾನಿಸಲಿದೆ. ಶನಿವಾರ ಇದರ ಪ್ರಯೋಗ ನಡೆದಿದ್ದು, ಪಾಕಿಸ್ತಾನ ವಿರುದ್ಧ ಈ ಅಸ್ತ್ರವನ್ನ ಬಳಕೆ ಮಾಡಿಕೊಳ್ಳಲು ಚಿಂತನೆ ಕೂಡ ನಡೆಸಲಾಗ್ತಾ ಇದೆ. ವಾಯುಪಡೆ ಮುಖ್ಯಸ್ಥರಿಗೆ ಮೋದಿ ಸೂಚಿಸಿದ್ದೇನು? ದೆಹಲಿಯ ತಮ್ಮ ನಿವಾಸಕ್ಕೆ ವಾಯುಸೇನೆಯ ಮುಖ್ಯಸ್ಥರನ್ನ ಕರೆಸಿಕೊಂಡಿದ್ದ ಮೋದಿ ಕೆಲ ಗಂಟೆಗಳ ಕಾಲ ವಿಸ್ತೃತ ಚರ್ಚೆ ನಡೆಸಿದ್ದಾರೆ. ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ರೊಟ್ಟಿಗಿನ ಚರ್ಚೆಯಲ್ಲಿ ವಾಯು ದಾಳಿಯ ಸಾಧಕ ಬಾಧಕಗಳನ್ನು ಚರ್ಚಿಸಲಾಗಿದೆ. ಪಾಕಿಸ್ತಾನದ ಪ್ರಮುಖ ವಾಯು, ನೌಕಾ, ಭೂಸೇನಾ ನೆಲೆಗಳನ್ನೇ ಟಾರ್ಗೆಟ್ ಮಾಡಿದ್ರೆ ಹೇಗೆ ಅನ್ನೋದರ ಬಗ್ಗೆ ಉಭಯರು ಸಮಾಲೋಚಿಸಿದ್ದಾರೆ. ಇದರ ಬೆನ್ನಲ್ಲೇ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ನಿಮ್ಮೆಲ್ಲರ ಇಚ್ಛೆಗಳನ್ನು ಪರಿಪೂರ್ಣಗೊಳಿಸುವ ನಾಯಕತ್ವ ಗುಣ ಮೋದಿಯವರಿಗೆ ಮಾತ್ರ ಇದೆ ಅನ್ನುವ ಮೂಲಕ ಪ್ರತಿಕಾರದ ಸುಳಿವನ್ನ ನೀಡಿದ್ದಾರೆ. ಸ್ಪೆಷಲ್ ಡೆಸ್ಕ್ ಕರ್ನಾಟಕ ನ್ಯೂಸ್ ಬೀಟ್.